ಡೆವಿಲ್ ಗುಂಗಿನಲ್ಲಿದ್ದಂತಹ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಇವತ್ತಿನಿಂದ ಸಾಕ್ಷಿಗಳ ವಿಚಾರಣೆ ಟ್ರಯಲ್ ಆರಂಭ ಆಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗ್ತಾ ಇದ್ದು ಇವತ್ತಿನ ಟ್ರಯಲ್ಗೆ ತನಿಖಾ ತಂಡ ಸಿದ್ಧತೆ ಮಾಡಿಕೊಂಡಿದೆ. ರೇಣುಕಾಸ್ವಾಮಿ ಅಂದ್ರೆ ಮೃತ ರೇಣುಕಾಸ್ವಾಮಿಯ ಪೋಷಕರಿಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಕ್ಲೈಮ್ಯಾಕ್ಸ್ ಹಂತ ಬರ್ತಾ ಇರುವಂಥದ್ದು. ಟ್ರಯಲ್ ಇವತ್ತಿನಿಂದ ಆರಂಭ. ಹಾಗತ್ತೆ ಹೇಗಿರುತ್ತೆ ಈ ಟ್ರಯಲ್ ಅನ್ನೋದನ್ನ ಗಮನಿಸ್ತಾ ಹೋದಾಗ ಇವತ್ತು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿಯ ಸಾಕ್ಷ್ಯವನ್ನು ಪಡ್ಕೊಳ್ಳಲಾಗುತ್ತೆ. ಕೊನೆ ಭೇಟಿ ಏನು, ರೇಣುಕಾಸ್ವಾಮಿ ಹಿನ್ನೆಲೆ ಏನು, ಈ ಬಗ್ಗೆ ಅವರಿಂದ ಮಾಹಿತಿ ಪಡೆಯಲಾಗುತ್ತೆ. ಅಪಹರಣ, ಶವ ಪತ್ತೆ ಬಗ್ಗೆ ತಂದೆ ತಾಯಿ ವಿವರಿಸ್ತಾರೆ. ಅವರಿಗೇನು ಮಾಹಿತಿ ಮೊದಲಿಗೆ ಎಲ್ಲಿಂದ ಸಿಕ್ತು ಅನ್ನೋದ್ರ ಬಗ್ಗೆ. ಇನ್ನು ಸಾಕ್ಷಿಗಳ ಪಾಟಿ ಸವಾಲಿಗೆ ಕೂಡ ವಕೀಲರು ಸಮಯ ಕೋರಲಿದ್ದಾರೆ. ಇವತ್ತಿನಿಂದ ಟ್ರಯಲ್ ಆರಂಭ ಆಗುತ್ತೆ. ಇವತ್ತು ಇಬ್ಬರ ಹೇಳಿಕೆ ಮುಕ್ತಾಯ ಆದರೆ ಮತ್ತೆ ಕೆಲ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಯಾಗುತ್ತೆ. ಅಂದರೆ ಒಟ್ಟು 272 ಸಾಕ್ಷಿಗಳೇನಿವೆ. ಅದರಲ್ಲಿ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನು SPP ನಡೆಸಲಿದ್ದಾರೆ. ಎಲ್ಲ ಸಾಕ್ಷಿಗಳನ್ನ ಪಾಟಿ ಸವಾಲಿಗೆ ವಕೀಲರು ಒಳಪಡಿಸಲಿದ್ದಾರೆ. ಈ ರೀತಿ ಟ್ರಯಲ್ ಸಾಗ್ತಾ ಹೋಗುತ್ತೆ. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳ ಹೇಳಿಕೆ ಏನು ಅದು ಕೂಡ ದಾಖಲಾಗುತ್ತೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ತಮ್ಮ ಸಾಕ್ಷ್ಯವನ್ನು ಒದಗಿಸುವುದಕ್ಕೆ ಆರೋಪಿಗಳಿಗೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಅಂತಿಮವಾಗಿ ವಾದ ಮಂಡನೆಯನ್ನು ಆಲಿಸಿ ಕೋರ್ಟ್ ತೀರ್ಪನ್ನು ಪ್ರಕಟಿಸಲಿದೆ. ಇದು ಒಂದೆರಡು ದಿನದ ಮಾತಲ್ಲ, ಸುದೀರ್ಘವಾಗಿ ಸಾಗುತ್ತೆ. ಆದರೆ ಅದೆಲ್ಲ ಟ್ರಯಲ್ನ ಆರಂಭ ಹಂತ. ಇವತ್ತು ಸಾಕ್ಷಿಗಳ ವಿಚಾರಣೆ, ಪ್ರಮುಖವಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯಿಂದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ.